TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಾಗಲಕೋಟೆ TV9 ಜಿಲ್ಲಾ ವರದಿಗಾರ ರವಿ ಮೂಕಿ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈಗಾಗಲೇ ಆ ಒಂದು ತಾಲೂಕು ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಬೇಕೆಂದಿರುವ ಪ್ರಜಾಸೌಧ ಕಟ್ಟಡ ಏನಿದೆ ಅದು ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಇದಕ್ಕೆ ಪ್ರಮುಖವಾದಂತಹ ವಿವಾದ ಏನಪ್ಪ ಅಂತಂದರೆ ಈ ಒಂದು ಕಟ್ಟಡ ರಬಕವಿ ನಗರದಲ್ಲಿ ಅಂದರೆ ರಬಕವಿ ಪಟ್ಟಣದಲ್ಲಿ GLBC ಏನೋ ಒಂದು ಜಾಗ ಇದೆ, ಆ ವ್ಯಾಪ್ತಿಯ ಜಾಗದಲ್ಲಿ ಆಗಲಿ ಅಂತ ಹೇಳಿಕೊಂಡು ಈಗಾಗಲೇ ರಬಕವಿಯ ಪಟ್ಟಣದ ಜನತೆ ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಇನ್ನೊಂದು ಕಡೆ ಬನಹಟ್ಟಿ ನಗರದ ಜನತೆ ಅಂದರೆ ಇವೆರಡೂ ಕೂಡ ರಬಕವಿ ಹಾಗೂ ಬನಹಟ್ಟಿ ಎರಡು ಅವಳಿ ನಗರಗಳು, ಅಂದರೆ ಎರಡನ್ನು ಸೇರಿಸಿನೇ ಈಗಾಗಲೇ ಅದನ್ನು ನಗರಸಭೆ ಅಂತ ಏನು ಕನ್ಸಿಡರ್ ಮಾಡಲಾಗುತ್ತೆ ಮತ್ತು ಎರಡನ್ನು ಸೇರಿಸಿನೇ ತಾಲೂಕು ಎಂದು ಗುರುತಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ರಬಕವಿ ಬನಹಟ್ಟಿ ನಗರ ವ್ಯಾಪ್ತಿಯಲ್ಲಿ 2018ರಲ್ಲಿ ತಾಲೂಕಾ ಸೌಧ ಆಗಬೇಕು ಅಂದರೆ ಪ್ರಜಾಸೌಧ ಸುಮಾರು ಆ ಒಂದು ಸಂದರ್ಭದಲ್ಲಿ ಒಟ್ಟು ರಾಜ್ಯಾದ್ಯಂತ ನೂತನ ತಾಲೂಕುಗಳೇನಾದವು ಆ ಒಂದು ಸಂದರ್ಭದಲ್ಲಿ ಸುಮಾರು ಒಂದು 50 ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಈಗಾಗಲೇ ಮಂಜೂರು ಮಾಡಿರುವಂಥ ಆದೇಶ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿನೇ ಈ ಒಂದು ರಬಕವಿ ಬನಹಟ್ಟಿ ನಗರ ವ್ಯಾಪ್ತಿಯಲ್ಲಿ ಸುಮಾರು 8,26,00,000 ವೆಚ್ಚದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ನಂತರದ ಸಂದರ್ಭದಲ್ಲಿ ಈ ಕಟ್ಟಡ ಎಲ್ಲಿ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಜಾಗವನ್ನು ಗುರುತಿಸುವ ವಿಚಾರದಲ್ಲಿ ಸಾಕಷ್ಟು ಸಮಯ ಕೂಡ ವ್ಯರ್ಥವಾಗಿರುವಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ ಈಗಾಗಲೇ ರಬಕವಿ ಭಾಗದಲ್ಲಿ ಏನು GLBC ಏನೋ ಆವರಣ ಇದೆ, ಅಂದರೆ ಘಟಪ್ರಭಾ ಎಡದಂಡೆ ಕಾಲುವೆ ಕಚೇರಿಗೆ ವ್ಯಾಪ್ತಿ ಜಾಗ ಏನಿದೆ ಆ ಜಾಗದಲ್ಲಿ ಆಗಬೇಕಂತ ಹೇಳ್ಕೊಂಡು ನಂತರದ ಸಂದರ್ಭದಲ್ಲಿ ಬೇರೆ ಬೇರೆ ಮದನಮಟ್ಟಿ ವ್ಯಾಪ್ತಿ ಪ್ರದೇಶದಲ್ಲಿ ಆಗಿರ್ಬೋದು. ಈ ರೀತಿ ಸುಮಾರು ಸಾಕಷ್ಟು ಗೊಂದಲಗಳು, ಜಾಗ ಹುಡುಕಾಟದ ವಿಚಾರದಲ್ಲಿ ಸಾಕಷ್ಟು ಕಾಲಹರಣ ಆಯಿತು, ವಿಳಂಬವಾಯಿತು. ಅದರ ಕೊನೆಗೆ ನಂತರದ ಸಂದರ್ಭದಲ್ಲಿ ಸರ್ಕಾರ ಇತ್ತೀಚೆಗೆ 2026 ಜುಲೈ 31ರಂದು ಒಂದು ಆದೇಶವನ್ನು ಹೊರಡಿಸಿದೆ. ಅಂದರೆ ರಬಕವಿ ಪಟ್ಟಣದ ವ್ಯಾಪ್ತಿಯಲ್ಲಿರುವಂತಹ GLBC ಜಾಗ ಏನಿದೆ ಆ ಜಾಗದಲ್ಲಿನೇ ಸುಮಾರು 3 ಎಕರೆ 12 ಗುಂಟೆ ಈ ಜಾಗ ಏನಿದೆ ಆ ಒಂದು ಜಾಗದಲ್ಲಿ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಆದರೆ ಇದರ ಬೆನ್ನಲ್ಲೇ ಬನಹಟ್ಟಿ ನಗರದ ಜನತೆ ಈ ಒಂದು ಆದೇಶದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ನಿರಂತರವಾಗಿ ಧರಣಿಯನ್ನು ಮುಂದುವರಿಸಿದ್ದಾರೆ. ಅಂದರೆ ಅನಿರ್ದಿಷ್ಟವಾದ ಧರಣಿಯನ್ನು ಏನು ಬನಹಟ್ಟಿ ನಗರದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಈಗಾಗಲೇ ನಡೆಸಿರುವಂಥದ್ದು. ಕಳೆದ 12 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ಮುಂದುವರಿತಾ ಇದೆ. ಕೆಲವಷ್ಟು ದಿನಗಳ ಹಿಂದಷ್ಟೇ ಏನು ಇಡೀ ಬನಹಟ್ಟಿ ನಗರನ ಬಂದ್ ಕರೆ ನೀಡಿ ಕೂಡ ಏನು ಪ್ರತಿಭಟನೆಯನ್ನು ತೀವ್ರತರವಾಗಿ ಮಾಡಿದ್ರು. ಆದರೆ ಸದ್ಯಕ್ಕೆ ಅದು ಪ್ರತಿಭಟನೆ ವೇದಿಕೆಯನ್ನು ಹಾಕುವ ಮೂಲಕ ನಿರಂತರವಾಗಿ ಮುಂದುವರಿಕೊಂಡು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತಿನ ದಿನದಲ್ಲಿ ಕೂಡ ಸದ್ಯ ಇಂದು ಆ ಒಂದು ಪ್ರತಿಭಟನೆಗೆ ಬನಹಟ್ಟಿ ನಗರದ ಸುಮಾರು ಸಾವಿರಾರು ಮಹಿಳೆಯರು ಕೂಡ ಕೈ ಜೋಡಿಸಿದ್ದಾರೆ. ಅವರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಏನು ಪ್ರಜಾಸೌಧ ಕಟ್ಟಡ ಯಾವುದೇ ಕಾರಣಕ್ಕೂ ರಬಕವಿ ಪಟ್ಟಣದ ವ್ಯಾಪ್ತಿಯಲ್ಲಿ ಅಂದರೆ GLBC ವ್ಯಾಪ್ತಿಯಲ್ಲಿ ಆಗಬಾರ್ದು. ಬನಹಟ್ಟಿ ನಗರ ಈಗಾಗಲೇ ಬನಹಟ್ಟಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಸಮಾಜ ಕಲ್ಯಾಣ ಇಲಾಖೆ ಇದೆ ಮತ್ತು ಕೋರ್ಟ್ ಇದೆ. ಎಲ್ಲ ಸಕಲ ಸರ್ಕಾರಿ ಕಚೇರಿಗಳು ಕೂಡ ಬನಹಟ್ಟಿ ನಗರದಲ್ಲೇ ಇರುವುದರಿಂದ ಅದೇ ಸ್ಥಳದಲ್ಲಿ ಬನಹಟ್ಟಿ ನಗರದಲ್ಲೇ ಪ್ರಜಾಸೌಧ ಕಟ್ಟಡ ನಿರ್ಮಾಣ ಆಗಬೇಕು ಅನ್ನೋ ಒಂದು ಆಗ್ರಹವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ಮಹಿಳಾ ಮಣಿಗಳು ಕೂಡ ಕೈ ಜೋಡಿಸಿದ್ದಾರೆ ಮತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರಜಾಸೌಧ ಕಟ್ಟಡ ಏನು ಬನಹಟ್ಟಿ ನಗರದಲ್ಲೇ ಆಗಬೇಕೆಂದು ಘೋಷಣೆ ಕೂಗಿದರು. ಅದರ ಜೊತೆಗೆ ಆ ಒಂದು ಪ್ರತಿಭಟನಾ ಸ್ಥಳದಲ್ಲಿನೇ ಬಸ್ ಸ್ಟ್ಯಾಂಡ್ ಎದುರುಗಡೆ ರಸ್ತೆ ತಡೆ ಮಾಡಿ ರಸ್ತೆ ಮಧ್ಯದಲ್ಲಿನೇ ಉಪಹಾರವನ್ನು ಸೇವಿಸುವ ಮೂಲಕ ವಿಭಿನ್ನ ಪ್ರತಿಭಟನೆಯನ್ನು ಕೂಡ ಮಾಡಿ ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಅಂತಂದರೆ ಬನಹಟ್ಟಿ ನಗರದಲ್ಲಿ ಈ ಒಂದು ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಸೂಕ್ತವಾದಂತಹ ಕಂದಾಯ ಇಲಾಖೆಯ ಜಾಗದ ಏನು ಹುಡುಕಾಟದಲ್ಲಿನೇ ಸಾಕಷ್ಟು ಸಮಯ ಈಗಾಗಲೇ ಕಳೆದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಬನಹಟ್ಟಿ ನಗರ ಅಭಿವೃದ್ಧಿ ಹೋರಾಟ ಸಮಿತಿ ಏನಿದೆ ಅವರ ಒಂದು ವಿಚಾರ ಏನೆಂದರೆ ಮತ್ತು ಅವರ ಆಗ್ರಹ ಏನಂತಂದರೆ ನಾವು ಸ್ಪಿನ್ನಿಂಗ್ ಮಿಲ್ ಅಂತೇನಿದೆ ಬನಹಟ್ಟಿ ನಗರದಲ್ಲಿ, ಸ್ಪಿನ್ನಿಂಗ್ ಮಿಲ್ನ ಪಕ್ಕದಲ್ಲಿ ಒಂದು ಸ್ಮಶಾನದ ಜಾಗ ಇದೆ. ಸ್ಮಶಾನದ ಪಕ್ಕದಲ್ಲಿ ಶಿವಾಲಯ ಮಾಡೋಕ್ಕೆ ಒಂದು ಜಾಗವನ್ನು ಅಲ್ಲಿ ಇಟ್ಟಿರುವಂಥದ್ದು. ಅದು ಸುಮಾರು 5 ಎಕರೆ ಜಾಗ ಇದೆ. ಅದು ಏನು ಪ್ರಜಾಸೌಧ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸೂಕ್ತವಾದಂತಹ ಜಾಗ. ಆ ಜಾಗವನ್ನು ಸರ್ಕಾರ ಈ ಒಂದು ಪ್ರಜಾಸೌಧಕ್ಕೆ ತೆಗೆದುಕೊಂಡು ಅಲ್ಲಿ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದು ಆಗುವವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿರಂತರವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಇಂದಿಗೂ ಕೂಡ ಇದಕ್ಕಿಂತ ಹೆಚ್ಚಿನ ಉಗ್ರವಾದ ರೀತಿಯಲ್ಲಿ ನಮ್ಮ ಪ್ರತಿಭಟನೆ ಮುಂದುವರುತ್ತೆ. ನಾವು ಇಲ್ಲಿಂದ ಬಾಗಲಕೋಟೆ DC ಕಚೇರಿಯವರು ಕೂಡ ಪಾದಯಾತ್ರೆ ಮಾಡುವ ಮೂಲಕ ಆ DC ಅವರು ಮತ್ತು ಈಗ ಸರ್ಕಾರ ಏನು ಆದೇಶ ಮಾಡಿದೆ ರಬಕವಿ ಪಟ್ಟಣದಲ್ಲಿರುವಂಥ GLBC ವ್ಯಾಪ್ತಿಯಲ್ಲಿ ಏನು 3 ಎಕರೆ 12 ಗುಂಟೆ ಜಾಗದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕೆಂದು ಆದೇಶ ಮಾಡಿದೆ. ಆ ಆದೇಶವನ್ನು ಮರಳಿ ಪಡೆಯಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣ ಆಗೋಕ್ಕೆ ನಾವು ಬಿಡೋದಿಲ್ಲ. ಬನಹಟ್ಟಿ ನಗರದಲ್ಲಿ ಎಲ್ಲ ಕಚೇರಿಗಳು, ಎಲ್ಲ ಸೌಲಭ್ಯಗಳು, ಸರ್ಕಾರಿ ಕಚೇರಿಗಳು ಇರುವುದರಿಂದ ಬನಹಟ್ಟಿ ನಗರದ ವ್ಯಾಪ್ತಿಯಲ್ಲಿ ಸ್ಪಿನ್ನಿಂಗ್ ಮಿಲ್ ಪಕ್ಕದಲ್ಲಿರುವಂಥ ಒಂದು ಸ್ಮಶಾನದ ಜಾಗ ಏನಿದೆ ಶಿವಾಲಯ ಜಾಗ, ಅದೇ ಜಾಗದಲ್ಲಿನೇ ಆಗಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಅಲ್ಲಿವರೆಗೂ ಕೂಡ ಹೋರಾಟ ನಿರಂತರವಾಗಿರುತ್ತೆ ಮತ್ತು ಇದರಲ್ಲಿ ಕೆಲವೊಂದಿಷ್ಟು ಕಾಣದ ಕೈಗಳು ಮತ್ತು ರಾಜಕೀಯ ಒಂದು ಹಸ್ತಕ್ಷೇಪ ಕೂಡ ಆಗ್ತಾ ಇದೆ. ಆದರೆ ನಾವು ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಅದನ್ನು ನಾವು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಬೇಡಿಕೆ ಒಂದೇ, ಬನಹಟ್ಟಿ ನಗರದಲ್ಲಿನೇ ಎಲ್ಲ ಸರ್ಕಾರಿ ಕಚೇರಿಗಳು ಇರೋದ್ರಿಂದ ಏನು ಪ್ರಜಾಸೌಧ ಕಟ್ಟಡವನ್ನು ಕೂಡ ಈ ಒಂದು ಸ್ಥಳದಲ್ಲೇ ಆಗಬೇಕು. ಯಾವುದೇ ಕಾರಣಕ್ಕೂ ರಬಕವಿಗೆ ನಾವು ಹೋಗೋಕ್ಕೆ ಬಿಡೋದಿಲ್ಲ, ಹೋದರೆ ಪ್ರತಿಭಟನೆ ಉಗ್ರ ಸ್ವರೂಪ ಪಡುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಪ್ರತಿಭಟನೆ ಉಗ್ರ ರೂಪಕ್ಕೆ ಹೋಗುವ ಮುನ್ನವೇ ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು
ಆ ಆದೇಶವನ್ನು ಹಿಂಪಡೆದು ಬನಹಟ್ಟಿ ನಗರದಲ್ಲಿನೇ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಎಂಬ ಆಗ್ರಹವನ್ನು ಮಾಡ್ತಾ ಇದ್ದಾರೆ.